ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಇಲ್ಲ ಅಂದಮೇಲೆ ಸಾಮಾನ್ಯ ಜನರಿಗೆ ಮುಂದಿನ ಜೀವಕ್ಕೆ ಬೆಲೆ ಏನು ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಇಲ್ಲಿ ಓಸಿ ನಡೀತಾ ಇದೆ, ಜೂಜು ನಡೀತಾ ಇದೆ, ಮಟ್ಕ ನಡೀತಿದೆ. ಇದನ್ನು ಯಾವುದನ್ನು ಕಂಟ್ರೋಲ್ ಮಾಡಿದಂಥ ಪರಿಸ್ಥಿತಿ ಪೊಲೀಸ್ ಇಲಾಖೆದಾಗಿದೆ ಅಂತಕ್ಕಂಥದ್ದು ಜನಸಾಮಾನ್ಯರ ಭಾವನೆ. ಈ ಎಂಥ ಘಟನೆಗಳು ನಡೆಯೋದಕ್ಕೆ ಕಾರಣ ಈ ಪೊಲೀಸರ ವೈಫಲ್ಯ ಮತ್ತು ಈ ದಿಢೀರ್ನಾಗಿ ಪೊಲೀಸ್ ಸ್ಟೇಷನ್ಗೆ ಗಲಾಟೆ ಮಾಡ್ತಾರೆ ಅನ್ನೋದಾದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಅವರ ಜೀವಕ್ಕೆ ಬೆಲೆ ಇಲ್ಲ, ರಕ್ಷಣೆ ಇಲ್ಲ. ಅವರಿಗೆ ಸಣ್ಣ ಸಣ್ಣ ಕುಟುಂಬಗಳಿಗೆ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ವಾತಾವರಣ ಉಂಟಾಗಿದೆ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಯಾರು ರಾತ್ರಿ ಗಲಾಟೆ ಮಾಡಿದ್ದಾರೆ ಅವ್ರನ್ನ ಹಿಡಿದಾಕಬೇಕು ಮತ್ತು ಇದನ್ನು ನ್ಯಾಯಯುತವಾದ ಒಂದು ತನಿಖೆ ನಡೆಸಬೇಕಿದು. ಇದು ಲಾಕಪ್ ಡೆತ್ತು ಅಥವಾ ಆತನೇ ಇದಾಗಿದೆಯೋ ಅದು ಗೊತ್ತಿಲ್ಲ. ಇದನ್ನು ಮಾಡಬೇಕು. ಇದು ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಂತೇಳಿ ಒತ್ತಾಯಿಸ್ತೀವಿ. ನಿನ್ನೆ ಆದಿಲ್ ಅಂತಕ್ಕಂಥ ಹುಡುಗನ ಕರ್ಕೊಂಡ್ ಬಂದಿದ್ದಾರಲ್ಲ ಪೊಲೀಸ್ನವರು, ಯಾವುದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದಾರೆ? ಓಸಿ ಆಡ್ತಿದ್ದ, ಓಸಿ ಬೆಡ್ಡರು ಅಂತೇಳಿ ಕರ್ಕೊಂಬಂದಿದ್ದಾರೆ. ಆದರೆ ಪೊಲೀಸ್ನವರೀಗ ಹುಡುಗ ಸತ್ತಿರೋದ್ರಿಂದ ಯಾವ ರೀತಿಯಾಗಿ ಏನು ಅಂತಕ್ಕಂಥದ್ದು ಮಾಹಿತಿ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೌದು, ಚನ್ನಗಿರಿಯಲ್ಲಿ ಎಂಥ ಘಟನೆಗಳು ನಡೆದರೂ ಸಹ ಹಿರಿಯರ ಸಮ್ಮುಖದಲ್ಲಿ ರಾಜಿ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಇದು ದುರದೃಷ್ಟಕರವಾಗಿದೆ. ಒಂದು ಪೊಲೀಸ್ ಠಾಣೆಗೆ ರಕ್ಷಣೆ ಇಲ್ಲ ಅಂದಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನಂಬತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾದ ತನಿಖೆ ನಡೆಸಬೇಕು, ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡಬೇಕಂತ ಒತ್ತಾಯಿಸ್ತೀವಿ ಸರ್. ಯಾರು ತಪ್ಪಿಸ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಆಗ್ಬೇಕು. ಅದೇ ಯಾವ ರೀತಿಯಾಗಿ ಮುಂದೆ ಪೊಲೀಸ್ನವರು ಕಾನೂನು ಕೈ ತಗೊಂತಾರೆ ಅಂತಕ್ಕಂಥದ್ದು ಇನ್ನೂ ನಿಮಗೆ ಗೊತ್ತಿಲ್ಲ. ನೋಡ್ತೀವಿ ನಾವು. ಅದೇ ಮುಂದೆ ಯಾವ ರೀತಿ ಪರಿಣಾಮ ಬೀರಬಹುದು? ಶಾಂತ ರೀತಿಯ ಬರಲಿಕ್ಕೆ ಅವ್ರು ಏನು ಕಾನೂನುಬದ್ಧ ಮಾಡಲಿ ಅವರು. ಆಮೇಲೆ ಮುಂದೆ ಗೊತ್ತಾಗುತ್ತೆ ಅವ್ರು ಏನು ತನಿಖೆ ಮಾಡಿದ್ರು ಏನಾದರೂ ಸಾರ್ವಜನಿಕ ತಿಳಿತಲ್ಲ, ಅದರಿಂದ ಗೊತ್ತಾಗುತ್ತೆ ತಪ್ಪು ಯಾರ್ದು ಸರಿ ಯಾರ್ದು ಅಂತ. ಅವತ್ತು ಅವ್ರು ಯಾರು ಆಗ್ತಾರೋ ಅವ್ರು ಕ್ರಮ ತಗೊಳ್ಳಿ. ಸರ್ಕಾರ ಕ್ರಮ ತಗೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಇವತ್ತು ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಕಾರಣಗತವಾಗಿ ಅಥವಾ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು ಅಥವಾ ಹೊಡೆದಾಟ ಆಗಿರ್ಬೋದು, ಈ ಥರ ತುಂಬ ನಡೆದಿದೆ. ಅಥವಾ ಸ್ಥಳೀಯರೇ ಮಾಡಿರ್ಬೋದು ಅಥವಾ ಹೊರಗಡೆಯಿಂದ ಮಾಡಿರ್ತಕ್ಕಂಥದ್ದು ಏನಾದರೂ ನಿಮ್ಗೇನಾದರೂ ಗೊತ್ತಿದೆಯಾ? ನಾವು ಆ ಗುಂಪಲ್ಲಿ ಒಂದು 2,500-3,000 ಜನ ಇದ್ದರು. ಆ ಕತ್ತಲಲ್ಲಿ ನಮಗೆ ಯಾರು ಏನು ಬಟ್ ಏನೋ ಬಂದರೆ ಎಲ್ಲ ಸುತ್ತಮುತ್ತಲ ಬಂದರು ಅಂತ ಸುದ್ದಿ ಬಂತು ಅಷ್ಟೇ, ಯಾರು ಗೊತ್ತಿಲ್ಲ ನಮಗೆ. ಈ ಥರ ಒಂದು ವಾತಾವರಣ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಯಾರು ಮಾಡಿದ್ರು ಖಂಡನೀಯ ಅಷ್ಟೇ, ಖಂಡನೀಯ. ಯಾರೇ ಮಾಡಿದ್ರು ಸಹ ಅವರನ್ನು ಪತ್ತೆ ಹಚ್ಚಬೇಕು. ಪೊಲೀಸ್ನವರು ಪತ್ತೆ ಹಚ್ಚಿ ಅವ್ರಿಗೆ ತಕ್ಕ ಶಿಕ್ಷೆ ನೀಡಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ನಿನ್ನೆ ನಡೆದಂತಹ ಚನ್ನಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಭೆ ಪ್ರಕರಣವನ್ನು ಮುಂದೆ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಜನಗಳ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.